ಸ್ನೇಹಿತರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವಾಗ ರಿವರ್ ಇಂಡಿ. ಸೊ ನೀವು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಸ್ವಲ್ಪ ಇತ್ತೀಚೆಗೆ ಟ್ರೆಂಡಿಂಗಲ್ಲಿದೆ, ಅಂದರೆ ಇತ್ತೀಚೆಗೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ನಾವೇನು ಕೆಲವೊಂದು ಎಸ್ಟಾಬ್ಲಿಷ್ ಬ್ರ್ಯಾಂಡ್ ನೋಡ್ತಾ ಇದ್ವು, ಅದೇ ಥರ ಒಂದು ಇದು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ರಿವರ್ ಇಂಡಿ ಅಂತ. ಸೊ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂದರೆ ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಇರುತ್ತೆ, ಎಷ್ಟು ಮೋಟ್ರ್ ಯೂಸ್ ಮಾಡಿರ್ತಾರೆ, ಮತ್ತು ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಬನ್ನಿ. ಓಕೆ ಸ್ನೇಹಿತರೆ, ಈಗ ನಾನು ಶೋರೂಮಲ್ಲಿ ಇದ್ದೀನಿ. ಸೊ ಬನ್ನಿ, ನಮ್ಮ ಜೊತೆ ಚೇತನ್ ಇದ್ದಾರೆ, ಸೇಲ್ಸ್ ಎಕ್ಸಿಕ್ಯೂಟಿವ್. ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ವೆಲ್ಕಮ್ ಟು ಬಾಲಾಜಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ರಿವರ್ ಇಂಡಿ. ಥ್ಯಾಂಕ್ ಯು ಸರ್. ಸರ್ ಇವಾಗ ಆ್ಯಕ್ಚುಲಿ ಇದು ತುಂಬ ಮಾರ್ಕೆಟಲ್ಲಿ ನೋಡಿದ್ದೀವಿ, ಅಂದರೆ ಎಲ್ಲ ಕಡೆ ಓಡಾಡ್ತಾ ಇದೆ. ಹೌದು. ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಸೊ ಪ್ರೈಸ್ ಎಷ್ಟಾಗುತ್ತೆ ಮತ್ತು ಎಷ್ಟು ರೇಂಜ್ ಬರುತ್ತೆ, ಸೊ ಎಲ್ಲ ತಿಳಿಸ್ಕೊಡ್ಬೋದಾ? ಓಕೆ, ತಿಳಿಸ್ಕೊಡ್ತೀನಿ ಸರ್, ಖಂಡಿತ. ಸರ್ ಮೊದಲನೇದಾಗಿ ಏನು ಸ್ಪೆಷಲ್ ಸರ್ ಇದು ಗಾಡಿನಲ್ಲಿ? ಸರ್ ಮೇನ್ ಏನಂತಂದರೆ ಎಸ್ ಸಿ ವಿ ಆಫ್ ದ ಸ್ಕೂಟರ್ಸ್. ಎಸ್ ಸಿ ವಿ ಆಫ್ ದ ಸ್ಕೂಟರ್ಸ್ ಅಂದರೆ ಮೀನ್ಸ್ ನಿಮಗೆ ಬಿಗ್ ಬೈಕ್ಸ್ ಥರ ಡ್ಯುಯಲ್ ಹೆಡ್ಲೈಟ್ ಸಿಗುತ್ತೆ, ಫ್ರಂಟ್ ಟು ಡ್ಯುಯಲ್ ಸಸ್ಪೆನ್ಷನ್ ಸಿಗುತ್ತೆ, ನೀವು ನೋಡ್ಬೋದು. ಡ್ಯುಯಲ್ ಸಸ್ಪೆನ್ಷನ್ಸ್ ಇರುತ್ತೆ. ಮೇನ್ಲಿ ಹೇಳ್ಬೇಕು ಅಂತಂದರೆ ಈ ಬ್ಯಾಂಗ್ಳೂರ್ ಸಿಟಿಲಿ ರೋಡ್ ಕಂಡೀಷನ್ಸ್ ನಿಮ್ಗೆ ಗೊತ್ತಿರುತ್ತೆ. ಸೊ 14 ಇಂಚಸ್ ಅಲೈ ವೀಲ್ಸ್ ಬರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ನೀವು ಫ್ರಂಟಲ್ಲಿ ನೋಡೋದಾದ್ರೆ 110 ಮತ್ತು 70 ಬಾರ್ 14 ಇಂಚಸ್ ಅಲೈ ವೀಲ್ಸು. ಬ್ಯಾಕಲ್ಲಿ ನೋಡೋದಾದ್ರೆ 120/70 14 ಇಂಚಸ್ ಅಲೈ ವೀಲ್ಸು ಸರ್. ಆ್ಯಂಡ್ ಬ್ಯಾಕ್ ಸೈಡ್ ಆಲ್ಸೋ 2 ಡ್ಯುಯಲ್ ಸಸ್ಪೆನ್ಷನ್ಸ್ ಬರುತ್ತೆ. ಡ್ಯುಯಲ್ ಸಸ್ಪೆನ್ಷನ್. ಡ್ಯುಯಲ್ ಸಾಕ್ಸ್ ಇರೋದ್ರಿಂದ ನಿಮಗೆ ಹಳ್ಳ ಗುಂಡಿಗಳಲ್ಲಿ ಏನಾದರೂ ಈಸಿಲಿ ರೈಡ್ ಮಾಡ್ಬೋದು. ಸರ್ ಇದು ಲೇಡೀಸ್ ಫುಟ್ ರೆಸ್ಟ್ ಇದೆಯಲ್ಲ, ಇದು ವಿತ್ ಬರುತ್ತಾ ಅದು ಎಕ್ಸ್ಟ್ರಾ? ಸರ್ ಕಂಪನಿಯಿಂದ ಬರೋ ಸ್ಟ್ಯಾಂಡರ್ಡ್ ಅಂದ್ರೆ 2 ಮಿರರು, ಸೊ ಸೆಂಟರ್ ಸ್ಟ್ಯಾಂಡ್, ಸೈಡ್ ಸ್ಟ್ಯಾಂಡ್ ಬರುತ್ತೆ. ಇದೆಲ್ಲ ಎಕ್ಸ್ಟ್ರಾ ಆಗುತ್ತೆ ಸರ್, ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಯಾವ್ಯಾವ್ದು ಎಕ್ಸ್ಟ್ರಾ ಬರುತ್ತೆ ಅಂತ. ಓಕೆ. ಸೊ ಬೇಸಿಕ್ಸ್ ಅಷ್ಟೇ ಅದು ವೆಹಿಕಲ್ದು. ಸರ್ ಮೋಟರು? ಸರ್ ಮೋಟರ್ ನೋಡೋದಾದ್ರೆ ನೀವು ಲೆಫ್ಟ್ ಸೈಡ್ ನೋಡ್ಬೋದು ಮೋಟರ್ನ. ಸೊ ಮಿಡ್ ಡ್ರೈವ್ ಮೋಟರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಮೀನ್ಸ್ PMS ಮೋಟರ್ಸ್. ಸೊ ಈ ಮೋಟರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಂಗಲ್ ಗೇರ್ ಬಾಕ್ಸ್ ಇರುತ್ತೆ ಸರ್. ಯೂಶಲಿ ಜೆನ್1 ನಲ್ಲಿ ನಿಮಗೆ ಬೆಲ್ಟ್ ಡ್ರೈವ್ ಬರ್ತಿತ್ತು, ಸೊ ಇದು ಜೆನ್2. ಸೊ ಇದೇ ಮೋಟರ್ಸ್ ಸರ್. ಇದು ಅಂದ್ರೆ ಈ ಚೈನ್ ಏನಿದೆ ಜಸ್ಟ್ ಪ್ರೊಟೆಕ್ಟೆಡ್. ಆಕ್ಚುಲಿ ಇದು ಪ್ರೊಟೆಕ್ಟೆಡ್ ಏನಕ್ಕೆ ಅಂತಂದ್ರೆ ಮಡ್ ಮತ್ತೆ ವಾಟರ್ ಏನಾದ್ರು ಹೋದ್ರೆ ರಸ್ಟ್ ಹಿಡಿಯುತ್ತೆ ಅಂತ. ಸೊ ಈಸಿಲಿ ನೀವು ಇಲ್ಲೊಂದು ನೋಡ್ಬೋದು, ಇದು ಸ್ಕ್ರೂ ಸಿಗುತ್ತೆ. ಆ ಸ್ಕ್ರೂನ ರಿಮೂವ್ ಮಾಡಿದ್ರೆ ಜಸ್ಟ್ ಸ್ಪ್ರೇ ಮಾಡ್ಬೋದು, ಲೂಬ್ ಅಂಡ್ ಕ್ಲೀನ್ ಈಸಿಲಿ. ಎವ್ರಿ 1000 or 2000 ಕಿಲೋಮೀಟರ್ಸ್ ಒಂದ್ಸಲ ನೀವು ಕ್ಲೀನ್ ಮಾಡ್ಕೋಬಹುದು ಸರ್. ಬ್ಯಾಟ್ರಿ ಕೆಪಾಸಿಟಿ ಸರ್ ಬ್ಯಾಟ್ರಿ ಬಂದು 4 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ಇಲ್ಲಿ ಇನ್ಸರ್ಟ್ ಆಗಿರುತ್ತೆ ಸರ್, ಇಲ್ಲಿಂದ. ಸೊ ನಿಮ್ಗೆ ಇಲ್ಲಿ ಬರುತ್ತೆ ಈ ಪೊಸಿಷನ್ ಅಲ್ಲಿ ಬ್ಯಾಟ್ರಿ. ಸೊ 4 ಕಿಲೋವ್ಯಾಟ್ ಬ್ಯಾಟ್ರಿ ಲಿಥಿಯಂ ಅಯಾನ್ ಬ್ಯಾಟ್ರಿ ಸಿಗುತ್ತೆ ನಿಮಗೆ ವಿತ್ ಸೆಲ್ಫ್ ಬೇಸ್ಡ್ ಬ್ಯಾಟ್ರಿ. ಓಕೆ. ಈಗ ಸಪೋಸ್ ಏನಾದ್ರು ಒಂದು ಸೆಲ್ಫ್ ಡ್ಯಾಮೇಜ್ ಆಯಿತು ಅಂದ್ರೆ ಅದನ್ನೇ ಚೇಂಜ್ ಮಾಡ್ಬೋದು ಸರ್. ರೀಪ್ಲೇಸ್ ಇರುತ್ತೆ ನಿಮಗೆ. ಟೋಟಲ್ 236 ಸೆಲ್ಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ 10 ಇಲ್ಲ 20 ಸೆಲ್ಸಸ್ ಪ್ರಾಬ್ಲಮ್ ಆಯಿತು, ಇಮಿಡಿಯೇಟ್ ರೀಪ್ಲೇಸ್ ಮಾಡ್ಬೋದು. ಬ್ಯಾಟ್ರಿ ವಾರಂಟಿ ಎಷ್ಟು ದಿನ ಇರುತ್ತೆ ಸರ್? ಪ್ರೆಸೆಂಟ್ಲಿ ಕಂಪನಿ ಕೊಡೋದು 5 ಇಯರ್ಸ್ ಮತ್ತು 50,000 ಕಿಲೋಮೀಟರ್ಸ್ ಸರ್. ಓಕೆ. 5 ಇಯರ್ಸ್ ಅಥವಾ 50,000 ವಿಚ್ ಎವರಿ ಸರ್ಲಿ. ಸೊ ಇಫ್ ಇನ್ ಕೇಸ್ ಏನಾದರೂ 5 ಇಯರ್ಸ್ ಬೇಗ ಬರುತ್ತೆ, ಇಲ್ಲ ಕಿಲೋಮೀಟರ್ ಕಡಿಮೆ ರನ್ ಆಗಿರುತ್ತೆ, ಸೊ ಅವಾಗ ಈಸಿಲಿ ಬ್ಯಾಟ್ರಿಲಿ ನಿಮಗೆ ಮೋಟರು ಮತ್ತು DC ಕನ್ವರ್ಟರು ಎರಡು ಕವರ್ ಆಗುತ್ತೆ. ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲ ನಿಮಗೆ 5 ಇಯರ್ಸ್ ಕವರ್. ಕಂಟ್ರೋಲರು ಮತ್ತು ಏನೋ ಮೋಟರ್ ಎಲ್ಲ ಬರುತ್ತೆ. ಕಂಟ್ರೋಲರು, ಮೋಟರು ಮತ್ತು ಚಾರ್ಜಿಂಗ್ ಆಗ್ತಿರಲ್ಲ ಆ ಕಾಂಪೋನೆಂಟ್ಸ್ ಎವ್ರಿಥಿಂಗ್ ಕವರ್ ಆಗುತ್ತೆ. ಮಾಡ್ಬೋದು ನೀವು ಫ್ರಂಟಲ್ಲಿ ನೋಡೋದಾದ್ರೆ. ಸೊ ನಿಮಗೆ 12 ಲೀಟರ್ಸು. ಸೊ ಇದಕ್ಕೊಂದು ಎಕ್ಸ್ಟ್ರಾ ಆರ್ಗನೈಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಪರ್ಸು ಮತ್ತು ವಾಟರ್ ಬಾಟಲ್ಸ್, ಮೊಬೈಲ್ಸ್ ಎಲ್ಲ ಕ್ಯಾರಿ ಮಾಡ್ಬೋದು. ನೀವು ನೋಡೋದಾದ್ರೆ ಒಳಗಡೆ ಸೊ ಒಂದು ಮೊಬೈಲ್ ಇಡ್ಬೋದು. ಇದಿದೆ. ಸೊ ಈಸಿಲಿ ಚಾರ್ಜ್ ಹಾಕ್ಬೇಕಾದ್ರೆ ನೀವು ಜಸ್ಟ್ ಮೊಬೈಲ್ ಇಟ್ಟು ಚಾರ್ಜನ್ನು ಕನೆಕ್ಟ್ ಮಾಡ್ಬೋದು, USB. ಮತ್ತೆ ಈಸಿಲಿ ಲಾಕ್ ಮಾಡ್ಕೋಬೋದು. ಮತ್ತೆ ವ್ಯಾಲೆಟ್ಗಳು, ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಇಟ್ಕೋಬೋದು. ಅದು ಮೇನ್ ಥಿಂಗ್ಸ್ ಏನಿದೆ. ಸೊ ರೈನಿಂಗ್ ಸೀಸನಲ್ಲಿ ನೀವು ಯೂಸ್ ಮಾಡ್ಕೋಬೋದು ಸರ್. ಸೊ ಇದು ಡಿಸ್ಪ್ಲೇ ಎಷ್ಟು ಇಂಚು ಡಿಸ್ಪ್ಲೇ ಇದು? ಸರ್ ಇದು 6 ಇಂಚ್ ಅದು ಸರ್. ಎನ್ಹಾನ್ಸ್ಡ್ ಡಿಜಿಟಲ್ ಡಿಸ್ಪ್ಲೇ. ಸೊ ನೀವು ಟಚ್ ಮಾಡೋಕ್ಕಾಗಲ್ಲ, ಜಸ್ಟ್ ರೀಡ್ ಮಾಡ್ಬೋದು. ಏನಂದ್ರೆ ಟ್ಯಾಪ್ ಮಾಡ್ತೀರಾ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಇದರಲ್ಲಿ 3 ಮೋಡ್ಸ್ ಬರುತ್ತೆ ಸರ್. ಯೂಶಲಿ ನೀವು ಮೀನ್ಸ್ ಸಿಟಿ ಲಿಮಿಟ್ಸ್ ಅಲ್ಲಿ ನೋಡೋದಾದ್ರೆ ನೀವು ಈಕೋದಲ್ಲಿ ಯೂಸ್ ಮಾಡ್ಬೋದು. 0 to 40 ಸ್ಪೀಡು. 40 ಸ್ಪೀಡ್. ನೀವು ಮೋಡ್ ಡಿಪೆಂಡ್ ಅಪ್ ನೀವು ಯಾವ ಥರ ಪವರ್ ಬೇಕು ಅಂತಂದ್ರೆ ಆ ಬೇಸಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಸೊ ಈ ಈಕೋದಲ್ಲಿ 0 to 40 ಸ್ಪೀಡು ನಿಮ್ಗೆ ಒಂದ್ಸಲ ಚಾರ್ಜ್ ಮಾಡಿದ್ರೆ 110 ಕಿಲೋಮೀಟರ್ಸ್ ನೀವು ಕ್ಲೈಮ್ ಮಾಡ್ಬೋದು ಇನ್ ಟ್ರೂ ರೇಂಜ್ ಅಂದ್ರೆ ಪ್ರಾಕ್ಟಿಕಲಿ. ಓಕೆ. ಅಂಡ್ ನೆಕ್ಸ್ಟ್ ಮೋಡ್ ರೈಡ್ ಮೋಡ್ ಬರುತ್ತೆ. 0 to 80 ಸ್ಪೀಡು ನಿಮಗೆ 90 ಕಿಲೋಮೀಟರ್ಸ್ ಬರುತ್ತೆ ಒನ್ಸ್ 100 ಚಾರ್ಜ್ ಮಾಡಿದ್ರೆ. ಸೊ ಈ ಒಂದು ಲಾಸ್ಟ್ ಮೋಡ್ ನೋಡೋದಾದ್ರೆ ನಿಮಗೆ ರಶ್ ಮೋಡ್ ಬರುತ್ತೆ. ಅಪ್ ಟು ಟಾಪ್ ಸ್ಪೀಡ್ ಬಂದು 0 to 90. ಸೊ ಕ್ಲೈಂಬಿಂಗ್ ಬಂದು ನಿಮಗೆ ಅರೌಂಡ್ 70 ಕಿಲೋಮೀಟರ್ಸ್ ಬರುತ್ತೆ ಒನ್ಸ್ ಚಾರ್ಜು. ಓಕೆ ಸರ್. ಇವಾಗ ಇದರಲ್ಲಿ ಇದು ಮೊಬೈಲ್ ಹೋಲ್ಡರ್ ಏನೋ ಇದೆಯಲ್ಲ, ಇದು ವಿತ್ ಬರುತ್ತಾ ಅಥವಾ ಎಕ್ಸರೀಸ್? ಸರ್ ಆಕ್ಚುಲಿ ಇದು ಅಸೆಸರೀಸ್ ಅಲ್ಲಿ ಬರುತ್ತೆ ಸರ್. ಬಿಕಾಸ್ ಏನಕ್ಕೆ ಅಂದ್ರೆ ನಾವು ಡಿಸ್ಪ್ಲೇಲಿ ನಾವಿಗೇಷನ್ಸ್ ಬರಲ್ಲ. ಫಾರ್ ಎಕ್ಸಾಂಪಲ್ ನಾವಿಗೇಷನ್ಸ್ ಅಲ್ಲಿ ಆ ಥರ ಬೇಕು ಅಂದ್ರೆ ಎಕ್ಸ್ಟ್ರಾ ಪ್ರೋ ಪ್ಯಾಕು ಬೈ ಮಾಡಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ ಅರೌಂಡ್ 20,000. ಅದರಿಂದ ಈಸಿಲಿ 2,200 ರೂಪೀಸ್ ಅಷ್ಟೇ ಇದು ವರ್ತ್. ಈಸಿಲಿ ಕ್ಯಾರಿ ಮಾಡ್ಬೋದು ಮತ್ತೆ ರಿಮೂವ್ ಮಾಡ್ಬೋದು ಸರ್. ಇದು 2-in-1 ಪರ್ಪಸ್. ಸೊ ಈಗ ನೋಡಿ ಇದು ಫಿಟ್ಟೆಡ್ ಆಗಿದೆ. ಇದನ್ನ ರಿಮೂವ್ ಮಾಡ್ತೀನಿ ಅಂದ್ರೆ ಕೆಳಗಡೆ ಒಂದು ಥ್ರೆಡ್ ಕೊಟ್ಟಿರ್ತೀವಿ.
ಜಸ್ಟ್ ಲಾಕ್ ಮಾಡ್ಬೋದು, ನೀವು ಒಳಗಡೆ ಇಟ್ಕೋಬೋದು. ಇದು ರೊಟೇಟಬಲ್ ಅಲ್ಲ, ಇದು ಬಾಲ್ ಇದೆ. ಹಾಂ, ಸೊ ಇದು ರೊಟೇಟಬಲ್ ಸರ್, ಬೇಕಾದಾಗ ಈಸಿಲಿ ಕ್ಯಾರಿ ಮಾಡ್ಬೋದು. ಇಲ್ಲ ಹೊರಗಡೆ ನಿಲ್ಸಿರ್ತೀನಿ, ಯಾರಾದ್ರೂ ತಗೊಂಡು ಹೋಗ್ತಾರೇನೋ ಅಂತ. 100% ರಿವರ್ ಯೂಸರ್ಸ್ ಆದರೆ ಗೊತ್ತಿರುತ್ತೆ ಸರ್ ಅದು ಯಾವ ಥರ ಈಸಿಲಿ ರಿಮೂವ್ ಮಾಡ್ಬೋದು ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ವಿತ್ ರಿಮೂವಬಲ್ ಮಾಡ್ಬೋದು, ಮತ್ತೆ ಬೇಕು ಅಂದಾಗ ನೀವು ಯೂಸ್ ಮಾಡ್ಕೋಬೋದು. ಓಕೆ, ಜಸ್ಟು ಓಕೆ ಸ್ನೇಹಿತರೆ, ಈಗ ಇದಂತೂ ತುಂಬ ಇಷ್ಟ ಆಯ್ತು ಸರ್. ಯಾಕೆಂದರೆ ಎಸ್ಪೆಷಲಿ ಮಕ್ಕಳನ್ನ ಕೂರಿಸ್ಕೊಂಡು ಹೋಗ್ತಾ ಇದ್ರೆ ಕಾಲ್ ಸ್ಲಿಪ್ ಆಗಿ ಬೀಳುವಂಥ ಚಾನ್ಸಸ್ ಇರುತ್ತೆ. ಹೌದು. ಸೊ ಇದ್ರೊಳಗಡೆ ಕರೆಕ್ಟಾಗಿ ಮಕ್ಕಳು ನಿಲ್ಸ್ಕೊಂಡ್ರೆ ಕಾಲ್ ಸ್ಲಿಪ್ ಆಗೋದಿಲ್ಲ. ಇವನ್ 2-in-1 ಪರ್ಪಸಲ್ಲಿ ಯೂಸ್ ಮಾಡೋದು ಸರ್. ಬಿಕಾಸ್ ಏನೋ ಮಾರ್ಕೆಟ್ಗೆ ಹೋಗ್ತೀರಾ, ನೀವೇನೋ ಸಮ್ ತರಕಾರಿ ಕ್ಯಾರಿ ಮಾಡ್ಬೇಕಂದ್ರೆ ಇಲ್ಲಿ ಇಟ್ಕೋಬಹುದು. ಸೊ ಕಾಲು ಇಟ್ಕೊಳ್ಳೋದಕ್ಕೂ ಇಲ್ಲಿ ಸ್ಪೇಸಸ್ ಇರುತ್ತೆ ಸರ್. ಎರಡು ಕಡೆನೂ ನೀವು ಈಸಿಯಾಗಿ ರೈಡರ್ ಫುಟ್ ರೆಸ್ಟ್ ಸಪರೇಟ್ ಇದೆ ಇಲ್ಲಿ. ಹೌದು, ಎಸ್ಪೆಷಲಿ ಇಲ್ಲಿ ಏನು ಕಾಲು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೈಡರ್ಸ್ಗೆ ಅಂತ ಸಪರೇಟ್ ಫುಟ್ ರೆಸ್ಟ್ ಇದೆ. ಇದು ಎಸ್ಪೆಷಲಿ ಅವ್ರು ಹೇಳ್ದಂಗೆ ಮಾರ್ಕೆಟ್ಗೆ ಹೋಗಿ ಏನಾದ್ರು ಥಿಂಗ್ಸ್ನ ಇಟ್ಕೊಬರ್ಬೋದು. ಎಸ್ಪೆಷಲಿ ಮಕ್ಕಳಿಗಂತೂ ನನಗೆ ಭಾಳ ಇಷ್ಟ ಆಯಿತು. ಯಾಕೆಂದರೆ ಆಲ್ಮೋಸ್ಟ್ ಮಕ್ಕಳು ಕಾಲು ಸ್ಲಿಪ್ ಆಗೋಂಥ ಚಾನ್ಸಸ್ ಇರುತ್ತೆ ನಿಂತ್ಕೊಂಡಿದ್ದಾಗ, ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಮತ್ತು ಇಲ್ಲಿ ಡಿಕ್ಕಿ ಸ್ಪೇಸ್ ಎಷ್ಟಿದೆ ಸರ್? ಸರ್ ಡಿಕ್ಕಿ ಸ್ಪೇಸ್ ನೋಡೋದಾದ್ರೆ ಅರೌಂಡ್ ನಿಮಗೆ ಲೀಟರ್ಸ್ ಅಲ್ಲಿ ಹೇಳೋದಾದ್ರೆ 43 ಲೀಟರ್ಸ್ವರೆಗೂ ಸ್ಟೋರೇಜ್ ಕೆಪಾಸಿಟಿ ಇದೆ ಸರ್. ಅರೌಂಡ್ ನೀವು 2 ಹೆಲ್ಮೆಟ್ಸ್ನ ಈಸಿಲಿ ಕ್ಯಾರಿ ಮಾಡ್ಬೋದು. ಒಂದು ಫುಲ್ ಹೆಲ್ಮೆಟ್, ಇದೊಂದು ಆಫ್, ಒಂದು ಫುಲ್ ಹೆಲ್ಮೆಟ್, ಇಲ್ಲೊಂದು ಹಾಫ್ ಹೆಲ್ಮೆಟ್ ಇಡ್ಬೋದು. ಹಾಫ್ ಹೆಲ್ಮೆಟ್, ಅದ್ರ ಜೊತೆಗೆ ಏನೋ ಹೆಲ್ಮೆಟ್ ಇಡಲ್ಲ ಅಂದರೆ ಆಲ್ಮೋಸ್ಟ್ ಹೆಲ್ಮೆಟ್ ಇಡಲ್ಲ ಅಂದ್ರೆ ನಿಮ್ಗೆ ಅರೌಂಡ್ 43 ಲೀಟರ್ಸ್ವರೆಗೂ ಯಾವುದಾದ್ರೂ ಕಾಂಪೋನೆಂಟ್ಸ್ ಏನಾದರೂ ಸ್ಟೋರೇಜ್ ಮಾಡ್ಬೋದು ಸರ್, ಇನ್ಕ್ಲೂಡಿಂಗ್ ಬೂಟ್ ಲ್ಯಾಂಪು. ನೀವು ನೈಟಲ್ಲಿ ಏನಾದರೂ ನೀವು ರಿಮೂವ್ ಮಾಡ್ತೀನಿ ಯೂಸ್ ಮಾಡ್ಬೋದು. ವಿತ್ ಲೈಟ್ಸ್ ಇರುತ್ತೆ. ಒಳ್ಳೆ ತರಕಾರಿ ತುಂಬ್ಕೊಂಡು ಹೋಗ್ಬೋದು ಆರಾಮಾಗಿ ಮನೆಗೆ. ಮೇನ್ ಬೇಸಿಕ್ಲಿ ಏನಂತಂದ್ರೆ ಇಲ್ಲಿ ಸಿಟಿ ಲಿಮಿಟ್ಸ್ ಅಲ್ಲಿ ತರಕಾರಿ ಆಗ್ಬೋದು, ಮತ್ತೆ ಮಕ್ಕಳನ್ನ ಬಿಡಬೇಕಾದ್ರೆ ಕಾಲೇಜ್ ಬ್ಯಾಗ್ಸ್, ಲ್ಯಾಪ್ಟಾಪ್ ಬ್ಯಾಗ್ಸ್ ಆ ಥರ ಯೂಸ್ ಮಾಡ್ಕೋದು ರೈನಿ ಸೀಸನ್ ಅಲ್ಲಿ. ಇದು ಚಾರ್ಜರ್ ಕ್ಯಾರಿಯಬಲ್ ಸರ್, ಇನ್ಕ್ಲೂಡಿಂಗ್ ಚಾರ್ಜರ್ ಕಿಟ್ಟು ಸೇರಿಸಿ ಕೊಡ್ತೀವಿ ಸರ್ ವೆಹಿಕಲ್. ಅಲ್ಲ, ಇದನ್ನ ಮನೇಲೆ ಹೋಲ್ಡ್ ಮಾಡ್ಬೇಕು ಸರ್. ಇದು ಕ್ಯಾರಿನೂ ಮಾಡ್ಬೋದು, ಇಲ್ಲ ಮನೇಲೆ ಫಿಕ್ಸ್ ಮಾಡ್ಕೋಬಹುದು. 15 amp ಸಾಕೆಟ್ ಕನ್ವರ್ಟರ್. ಓಕೆ, ಎಷ್ಟು 7 ವೋಲ್ಟ್ 7.2 ಕಿಲೋವ್ಯಾಟ್ ಇದು ಸರ್? ಇದು ಬಂದು 750 ವೋಲ್ಟ್ ಚಾರ್ಜಿಂಗ್ ಕೆಪಾಸಿಟಿ ಸರ್. 750 ವೋಲ್ಟ್ಸ್, ಸಾರಿ. ಅಂದರೆ ನಾರ್ಮಲ್ ಪ್ಲಗ್ ಏನಿದೆಯೋ ಅದರಲ್ಲಿ ಚಾರ್ಜ್ ಮಾಡ್ಕೋಬೋದು. ನಾರ್ಮಲ್ ಪ್ಲಗ್ ಏನು ಈಗ ಮನೇಲಿ ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಆ ಥರ ಪ್ಲಗ್ ಏನು ಯೂಸ್ ಮಾಡ್ತೀರಾ, ಯೂಸಲಿ 15 amp ಸಾಕೆಟ್. ಇವನ್ 5 amps ಇದ್ರೂ ಯೂಸ್ ಮಾಡ್ಬೋದು. ಅದು ಕನ್ವರ್ಟರ್ ತಗೋಬೇಕು, 15 amp ಕನ್ವರ್ಟರ್. ಓಕೆ, ಪ್ಲಗ್ ಇದು ಹೋಲ್ಸ್ ಇದಿರುತ್ತೆ, ಅದು ತೋರಿಸ್ತೀರಾ? ಅಲ್ಲ, ಯೂಶಲ್ ಬಿಡಿ, ಅದು ಗೊತ್ತು ಆಲ್ಮೋಸ್ಟ್. ಇವಾಗ ಇದೇನಕ್ಕೆ ಇರೋದು ಪ್ರೊಟೆಕ್ಟರ್ ಇದು ಸರ್? ಇದು 2-in-1 ಪರ್ಪಸ್ ಬರುತ್ತೆ ಸರ್. ಇದನ್ನ ಪ್ಯಾನಿಯರ್ ಸ್ಟೇ ಅಂತ ಹೇಳ್ತೀವಿ. ಸೊ ಪ್ಯಾನಿಯರ್ ಸ್ಟೇ ಮೀನ್ಸ್ ಇದಕ್ಕೆ ಎಕ್ಸ್ಟ್ರಾ ಬಾಕ್ಸ್ ಬರುತ್ತೆ, ನೀವು ಕ್ಯಾರಿ ಮಾಡ್ಬೋದು ಅಪ್ ಟು 8 ಲೀಟರ್ಸ್ವರೆಗೂ ಪ್ಯಾನಿಯರ್ ಕೆಪಾಸಿಟಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ಏನಂತಂದ್ರೆ ವೆಹಿಕಲ್ ಏನಾದ್ರು ಸ್ಕಿಡ್ ಆಗಿ ರೋಡಲ್ಲಿ ಬೀಳ್ತು ಅಂದಾಗ್ಲೂ ಮೇನ್ಲಿ ಬಾಡಿಗೆ ಡ್ಯಾಮೇಜ್ ಆಗಲ್ಲ. ಏನಕ್ಕೆ ಅಂದ್ರೆ ಇದು ಚಾರ್ಸಿಗೆ ಬಿಲ್ಟ್ ಆಗಿರುತ್ತೆ. ಸೊ ಇದು ಪ್ಯಾನಿಯರ್ ಸ್ಟೇ. ಏನು ಸ್ಕ್ರಾಚ್ ಆಗೋದು, ಏನು ಸ್ಕ್ರಾಚಸ್ ಆಗಲ್ಲ ಸರ್, ಜಸ್ಟ್ ಇದು ಸ್ಕ್ರಾಚಸ್ ಆಗುತ್ತೆ. ನೀವು ಬ್ಲಾಕ್ ಸ್ಪ್ರೇ ಏನಾದರೂ ಯೂಸ್ ಮಾಡ್ಬೋದು. ಸೊ ಅದು ಕಾಸ್ಟು. ಮತ್ತೆ ಇದು ನೋಡೋದಾದ್ರೆ ಫ್ರಂಟಲ್ಲಿ ನಿಮಗೆ ಗ್ರಾಬ್ ರೈಲ್ ಬರುತ್ತೆ. ಇದು ಸೇಮ್ ಥಿಂಗ್ಸ್, ಯಾರಾದರೂ ಸಿಗ್ನಲ್ಸ್ ಎಲ್ಲೋ ಇರ್ತೀರಾ, ಮತ್ತೆ ಯಾರಾದ್ರೂ ಬಂದು ಟಚ್ ಆಗುತ್ತೆ, ಅದು ಇಲ್ಲಿ ನಿಮಗೆ ಕಾಲಕ್ಕೆ ಟಚ್ ಆಗೋದು, ಇದಕ್ಕೆ ಟಚ್ ಆಗುತ್ತೆ. ಸೊ ಡ್ಯಾಮೇಜ್ ಆಗಲ್ಲ. ಹೌದು ಸರ್. ಇದು ಬಾಡಿ ವೆಯ್ಟ್ ಎಷ್ಟಿದೆ? ಯಾಕೆ ತುಂಬ ನೋಡ್ಲಿಕ್ಕೆ ಹೆವಿ ಅನ್ಸುತ್ತೆ ಸರ್. ವೆಯ್ಟ್ ಬಂದು ನಿಮಗೆ ಇನ್ಕ್ಲೂಡಿಂಗ್ ಬ್ಯಾಟ್ರಿ ಸೇರಿದ್ರೆ 140 kgs ಬರುತ್ತೆ ಸರ್. ಯಾವುದೇ ಎಲೆಕ್ಟ್ರಿಕ್ ಹೋದ್ರೂ ಸೇಮ್ kgs ಬರುತ್ತೆ, 140 kg. 140. ಸೊ ಇಲ್ಲಿ ಮತ್ತೆ ಇಲ್ಲೊಂದು ಕ್ಯಾರಿಯರ್ ಇಟ್ಕೋಬೋದಾ ಸರ್? ಇದು ಪ್ಯಾನಿಯರ್ ಸ್ಟೇ ಸರ್. ಯೂಸಲಿ ಈಗ ಲೇಡೀಸ್ ಕುತ್ಕೊಂಡಾಗ ಇದು ಬ್ಯಾಕ್ ರೆಸ್ಟ್ ಸಿಗುತ್ತೆ. ಇದು ರಿಮೂವ್ ಮಾಡಿದ್ರೆ ಇದನ್ನ ಪ್ಯಾನಿಯರ್ ಸ್ಟೇ ತರ ಯೂಸ್ ಮಾಡ್ಬೋದು. ಇದು ಯೂಸ್ ಅಂಡ್ ಥ್ರೋ ಸರ್. ಇಲ್ಲಿ ನಟ್ಸ್ ಇರುತ್ತೆ, ನೀವು ರಿಮೂವ್ ಮಾಡ್ಬೋದು ಅಷ್ಟೇ. ಬೇಕಾದಾಗ ಯೂಸ್ ಮಾಡ್ಬೋದು, ಬೇಡ ಅಂದಾಗ ರಿಮೂವ್ ಮಾಡಿ ಬಾಕ್ಸ್ನ ಫಿಟ್ ಮಾಡ್ಕೋಬೋದು. ಸರ್, ಇವಾಗ ಓವರಾಲ್ ಇದು ಪ್ರೈಸ್ ಎಷ್ಟಾಗುತ್ತೆ ಇದು? ಸರ್, ಓವರಾಲ್ ಪ್ರೈಸ್ ನೋಡೋದಾದ್ರೆ ನಿಮಗೆ ಟೋಟಲ್ ಆನ್ ರೋಡ್ ಪ್ರೈಸ್ ಹೇಳೋದಾದ್ರೆ 1,52,407 ಇದೆ ಸರ್, ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್, 5 years ಇನ್ಶೂರೆನ್ಸ್ ಅಂಡ್ ನಂಬರ್ ಪ್ಲೇಟ್ಸ್, ಎವ್ರಿಥಿಂಗ್ ಸರ್. ಅಂದರೆ 5 years ಅಂದರೆ ಅದೇ ಮೊದಲನೇ ವರ್ಷ ಫಸ್ಟ್ ಇಯರ್ ಫಸ್ಟ್ ಪಾರ್ಟಿ ಇರುತ್ತೆ, ರಿಮೈನಿಂಗ್ 4 years ಥರ್ಡ್ ಪಾರ್ಟಿ ಇರುತ್ತೆ. ಮೇನ್ ಹೇಳಬೇಕು ಅಂತಂದರೆ ಇದರಲ್ಲಿ ನಿಮಗೆ ಟ್ಯಾಕ್ಸ್ ಬರಲ್ಲ. ಸೊ ಜಸ್ಟ್ ಬರೀ ರಿಜಿಸ್ಟ್ರೇಷನ್ ಫೀಸ್ ಮಾತ್ರ 1,062 rupees ಬರುತ್ತೆ ಸರ್. ಓಕೆ, ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಎಷ್ಟು ಹೇಳಿದ್ರಿ? ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ 1,52,407 ಬರುತ್ತೆ ಸರ್ ಆನ್ ರೋಡ್ ಪ್ರೈಸು. ಮತ್ತೆ ಇದರಲ್ಲಿ ವೆರೈಟೀಸ್ ಇರುತ್ತಾ? ಯಾಕಂದ್ರೆ ರೇಂಜು ಸರ್ ಇದರಲ್ಲಿ ನೀವು ನೋಡ್ತೀನಿ ಅಂದರೆ ರೇಂಜ್ ಏನು ಬರಲ್ಲ. ಸೊ ನಮ್ಮದ್ರಲ್ಲಿ ಒಂದೇ ಮಾಡಲ್ಸ್ ಬರುತ್ತೆ. ಕಲರ್ಸ್ ನೋಡೋದಾದ್ರೆ 5 ಕಲರ್ಸ್ ಇದೆ ಸರ್. ಮೈನ್ ಇದು ಫಸ್ಟ್ ಕಲರ್ ಬಂದು ಇದನ್ನ ವಿಂಟರ್ ವೈಟ್ ಅಂತ ಹೇಳ್ತೀವಿ. ಸೊ ಇದು ಪರ್ಲ್ ವೈಟ್ ಬರಲ್ಲ, ಸೊ ವಿಂಟರ್ ವೈಟು. ಸೆಕೆಂಡ್ ಒನ್ ನೋಡೋದಾದ್ರೆ ನಿಮಗೆ ಇದು ಸ್ಟ್ರೋಮ್ ಗ್ರೇ ಅಂತ ಹೇಳ್ತೀವಿ ಸರ್. ಇದು ಸ್ಟ್ರೋಮ್ ಗ್ರೇ. ಸೊ ನೆಕ್ಸ್ಟ್ ಒನ್ ನೋಡೋದಾದ್ರೆ ನಿಮಗೆ ಸ್ಪ್ರಿಂಗ್ ಎಲ್ಲೋ. ಇದು ಡ್ಯುಯಲ್ ಕಲರ್ ಇದೆಲ್ಲ ಸರ್. ಇದು ಡ್ಯುಯಲ್ ಕಲರ್. ನೀವು ಯಾವುದೇ ಕಲರ್ ಯಾವುದೇ ಸೇಮ್ ಬ್ಲ್ಯಾಕ್ ಅಂಡ್ ಸೇಮ್ ಬ್ಲ್ಯಾಕ್ ಇದ್ದೇ ಇರುತ್ತೆ. ಇದು ಸ್ಪ್ರಿಂಗ್ ಎಲ್ಲೋ ಬರುತ್ತೆ ಸರ್. ಅಂಡ್ ಇನ್ನೊಂದು ಕಲರ್ ನೋಡೋದಾದ್ರೆ ನಿಮಗೆ ಮಾನ್ಸೂನ್ ಬ್ಲೂ. ಹಾಂ, ಇದು ನೋಡೋದಾದ್ರೆ ಮಾನ್ಸೂನ್ ಬ್ಲೂ ಬರುತ್ತೆ. ಓಕೆ. ಮತ್ತೆ ಸೊ ನೆಕ್ಸ್ಟ್
ನೆಕ್ಸ್ಟ್ ಫಿಫ್ತ್ ಒನ್ ನೋಡೋದಾದ್ರೆ ನಿಮಗೆ ರೆಡ್ ಅಂತ ಕನ್ಸಿಡರ್ ಆಗಲ್ಲ, ಆಕ್ಚುಲಿ ಎಲ್ಲರೂ ಕನ್ಸಿಡರ್ ಮಾಡೋದು ರೆಡ್ ಅಂತ, ಅದು ಸಮ್ಮರ್ ರೆಡ್ ತರ ಬರುತ್ತೆ. ಸೊ ಟೋಟಲಿ 5 ಕಲರ್ಸ್ ಅವೈಲಬಲ್ ಸರ್. ಯಾವ ಕಲರ್ ತಗೊಂಡ್ರು ಸೇಮ್ ಪ್ರೈಸ್, ಸೇಮ್ ರೇಂಜು, ಸೇಮ್ ಪ್ರೈಸು, ಸೇಮ್ ಫೀಚರ್ಸ್. ಎಸ್ಪೆಷಲಿ ಹೆಡ್ಲೈಟ್ಸ್ ಎರಡಿದೆ. ಹೆಡ್ಲೈಟ್ಸ್ ಆಲ್ಮೋಸ್ಟ್ ಮಾಮೂಲಿ ಗಾಡಿಗಳಿಗೆ ಸಿಂಗಲ್ ಇರುತ್ತೆ. ಸೊ 2 ಹೆಡ್ಲೈಟ್ಸ್ ಇರೋದ್ರಿಂದ ಏನಾದರೂ ಜಾಸ್ತಿ ಬ್ಯಾಟ್ರಿ ಕನ್ಸಂಪ್ಷನ್ ಆಗುತ್ತೆ ಸರ್? 2 ಹೆಡ್ಲೈಟ್ಸ್ ಏನು ಕೊಟ್ಟಿದ್ದೀವಿ ಅಂತಂದ್ರೆ, ಸೊ ಇದು ಎರಡು ಅಟ್ ಅ ಟೈಮ್ ಆನ್ ಆದಾಗ ಬ್ಯಾಟ್ರಿ ಕನ್ಸಂಪ್ಷನ್ 100% ಆಗುತ್ತೆ ಸರ್. ಮೇನ್ಲಿ ನೋಡಬೇಕು ಅಂತಂದ್ರೆ ನೀವು ರೆಗ್ಯುಲರ್ ಡೇ ಟೈಮಲ್ಲಿ ರನ್ನಿಂಗ್ ಮಾಡಬೇಕಾದ್ರೆ ನಿಮಗೆ ಸಿಂಗಲ್ ಲೈಟ್ಸ್ ಆನಲ್ಲಿ ಇರುತ್ತೆ ಸರ್. ಜಸ್ಟ್ LED ಬೇಸ್ಡ್. ಇದು DLR ಅಂತ ಹೇಳ್ತೀವಿ, ಡೇ ರನ್ನಿಂಗ್ ಲೈಟ್. ಸೊ ನೀವು ಡೇ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಸಿಂಗಲ್ ಲೈಟ್ಸ್ ಬರುತ್ತೆ. ನೈಟ್ ರೈಡ್ ಯೂಸ್ ಮಾಡ್ಬೇಕಾದ್ರೆ ನಿಮಗೆ 2 ಲೈಟ್ಸ್ ಆನ್ ಆಗುತ್ತೆ. ಯಾಕೆಂದರೆ ಕಂಟಿನ್ಯೂಸ್ಲಿ ನೀವು ರೈಡಲ್ಲಿ ನೈಟ್ ರೈಡ್ ಯೂಸ್ ಮಾಡಲ್ಲ. ಸೊ ಅರೌಂಡ್ 1 hour 2 hours ಯೂಸ್ ಮಾಡ್ತೀರಾ, ಅವಾಗೇನು ನಿಮಗೆ ಜಾಸ್ತಿ ಕನ್ಸಂಪ್ಷನ್ ಆಗಲ್ಲ ಸರ್. ಮತ್ತು ಸ್ವಿಚಸ್ಸಲ್ಲೂ ಅಷ್ಟೇ ಪಾಸಿಂಗ್ ಲೈಟ್ ಸಹ ಕೊಟ್ಟಿರ್ತೀವಿ. ನಿಮ್ಗೆ ಆಪೋಸಿಟ್ ಅವರು ಈಸಿಲಿ ನೀವು ಓವರ್ಟೇಕ್ ಮಾಡ್ಬೋದು. ಸೊ ಆ ಬೇಸ್ ಮೇಲೆ ನಿಮಗೆ 2 ಹೆಡ್ಲೈಟ್ಸ್ ಕೊಟ್ಟಿರೋದು ಸರ್. ಸೊ ಜಸ್ಟ್ LED ಎರಡು, ಜಸ್ಟ್ LED. ನಿಮ್ಗೆ ನಾರ್ಮಲ್ LED ನಿಮಗೆ ಇದು LED, ಇದು DRL ಡೇ ರನ್ನಿಂಗ್ ಲೈಟ್ಸ್. ಇಗ್ನಿಷನ್ ಆನ್ ಆದಾಗ ಲೈಟ್ಸ್ ಆನ್ ಆಗುತ್ತೆ. ಸೊ ಈಸಿಲಿ ಎಲ್ಲೋ ನಿಲ್ಸಿರ್ತೀರಾ ನೀವು, ಸೊ ಏನೋ ಪಾರ್ಕ್ ಮಾಡಿರ್ತೀರಾ, ಅವಾಗ ಇಲ್ಲಿ ನಿಮ್ಗೆ ಐಡೆಂಟಿಟಿ ಸಿಗುತ್ತೆ. ಈವನ್ ನೀವು ಬ್ಯಾಕ್ ಸೈಡಲ್ಲಿ ನೋಡೋದಾದ್ರೂ ನಿಮಗೆ ಹೆಡ್ಲೈಟ್ಸ್, ಬ್ಯಾಕ್ ಸೈಡ್ ರಿಯರ್ ಲೈಟ್ಸ್ ಬರುತ್ತೆ. ಸೊ ಅವಾಗ ವೆಹಿಕಲ್ ಆನ್ ಆಗಿದೆ, ಏನೋ ಪಾರ್ಕ್ ಮಾಡಿದ್ದಾರೆ ಅನ್ನೋದೊಂದು ಕನ್ಸಿಡರ್ ಸಿಗುತ್ತೆ ಸರ್. ಸರ್ ಇದು ಕೀಲೆಸ್ ಎಂಟ್ರಿನ ವಿತ್ ಕೀನಾ ಸರ್? ಎಲ್ಲ ಮ್ಯಾನ್ಯುವಲ್ ಇದೆ ಸರ್ ಟೋಟಲ್. ಏನಕ್ಕೆ ಅಂತ ಸೆನ್ಸರ್ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು. ಸೊ ಮ್ಯಾನ್ಯುವಲ್ ಆದರೆ ಬೆಟರ್ ಅಲ್ಲ. ಸೊ ಯಾರು ಬೇಕಾದರೂ ಈಸಿಲಿ, ಎಸ್ಪೆಷಲಿ ಸೆನ್ಸರ್ ಕೀನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. 100% ವಿತೌಟ್ ಕೀದು ತುಂಬಾ ಗಾಡಿಗಳಿದೆ. ಹೌದು, ವಿತೌಟ್ ಕೀದು ತುಂಬಾ ಇದೆ. ಮತ್ತೆ ನೀವು ಪಾಸ್ಪೋರ್ಟ್ಸ್ ಯೂಸ್ ಮಾಡ್ಬೋದು. ಇವನ್ ಅದೆಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಬರ್ತಿದೆ. ಸೊ ಇದು ಕೀ ವಿತ್ ಕೀನೇ, ವಿತೌಟ್ ಕೀ ಇಲ್ಲ. ವಿತ್ ಕೀನೇ ಸರ್, ಇದು ವಿತೌಟ್ ಕೀ ಆಪರೇಟ್ ಇಲ್ಲ ಸರ್. ಓಕೆ ಸರ್. ಓಕೆ ಸ್ನೇಹಿತರೆ, ಈಗ ನೋಡಿದ್ರಲ್ಲ ರಿವರ್ ಇಂಡಿ. ಸೊ ಇದರಲ್ಲಿ ಈ ಗಾಡಿನಲ್ಲಿ ಎಸ್ಪೆಷಲಿ ಒಂದೇ ಮಾಡೆಲು, ಅಂದರೆ 5 ಕಲರ್ಸ್ ಬರುತ್ತಂತೆ, ಒಂದೇ ಮಾಡೆಲ್ ಇದೆ. ಯಾಕೆಂದರೆ ಕನ್ಫ್ಯೂಷನೇ ಬೇಡ ನನಗೆ, ಅಷ್ಟು ರೇಂಜಿನ ತೊಗೋಬೇಕು, ಇಷ್ಟು ರೇಂಜಿನ ತೊಗೋಬೇಕು, ಸೊ ಇಷ್ಟು ಪ್ರೈಸು ಏನಿಲ್ಲ, ಒಂದೇ ಗಾಡಿ ಒಂದೇ ಪ್ರೈಸು. ಗಾಡಿ ಮಾತ್ರ ನೋಡ್ಲಿಕ್ಕಂತೂ ಸೂಪರ್ ಆಗಿದೆ. ಯಾಕೆಂದರೆ ತುಂಬ ಹೆವಿ ಅನಿಸುತ್ತೆ. ನೀವೇನು ಮಾರ್ಕೆಟಲ್ಲಿ ಏನು ಎಸ್ಟಾಬ್ಲಿಷ್ ಬ್ರ್ಯಾಂಡ್ ನೋಡ್ತಾ ಇದ್ರು, ಸೊ ಆ ಬ್ರ್ಯಾಂಡ್ ಕಂಪೇರ್ ಮಾಡಿದಾಗ ಒಂದು ಹೆವಿ ಬ್ರ್ಯಾಂಡ್, ಅಂದರೆ ಹೆವಿ ಇದೆ ಗಾಡಿ ನೋಡಲಿಕ್ಕೆ. ಬಟ್ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಓಡಿಸೋಕ್ಕೆ. ಯಾಕೆಂದರೆ ನಾನು ತುಂಬ ಜನ ಓಡಿಸಿರೋರ್ನ ರಿವ್ಯೂನು ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ. ಮತ್ತೆ ಪ್ರೈಸು ಹೇಳಿದರೆ 1,50,000 to 407 ಇದೆ ಸರ್. ಸೊ ಈ ಗಾಡಿ ಇಷ್ಟ ಆಯಿತು ಅಂತಂದರೆ ಸೊ ನೀವೊಂದ್ಸಲ ಟೆಸ್ಟ್ ಡ್ರೈವ್ ಮಾಡ್ಬೋದು. ಟೆಸ್ಟ್ ಡ್ರೈವ್ ಮಾಡಿ. ಸೊ ರಾಜಾಜಿನಗರದ ಶೋರೂಮ್ ಇದೆ, ಅಂದರೆ ರಾಜಾಜಿನಗರ ಡಾಕ್ಟರ್ ರಾಜ್ಕುಮಾರ್ ರೋಡ್ ಏನಿದೆಯೋ ಅಲ್ಲೇ ಶೋರೂಮ್ ಇದೆ, ರಿವರ್ ಇಂಡಿ ಶೋರೂಮ್ ಹೆಸರು. ಮತ್ತು ಬಾಲಾಜಿ ಎಲೆಕ್ಟ್ರಿಕ್ ವೆಹಿಕಲ್ಸು. ಸೊ ವಿಸಿಟ್ ಮಾಡಿ ಬೇಕಂದರೆ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈ ಗಾಡಿನ ತೊಗೋಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ಅಷ್ಟೇ.